MCC ಬ್ಯಾಂಕಿನ 22ನೇ ದೇರಳಕಟ್ಟೆ ಶಾಖೆಯ ಹಾಗೂ ATM ಈ ಕಾರ್ಯಕ್ರಮದ ಉದ್ಘಾಟನೆಯ ಕಾರ್ಯಕ್ರಮಕ್ಕೆ ವೇದಿಕೆಯಲ್ಲಿರುವ ನಮ್ಮ ಈ 22ನೇ ಶಾಖೆಯನ್ನು ಆಶೀರ್ವಚನ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟ ಅವರ್ ಲೇಡಿ ಆಫ್ ಮರ್ಸಿ ಚರ್ಚ್ ಪಾಣೀರ್ ಇದರ ಧರ್ಮಗುರುಗಳಾದ ನಮ್ಮ ಆತ್ಮೀಯರಾದ ವಂದನೀಯ ಫಾದರ್ ವಿಕ್ಟರ್ ಡಿಮೆಲ್ಲೋರವರೇ, ವೇದಿಕೆಯಲ್ಲಿರುವ ಮುಖ್ಯ ಅತಿಥಿಯಾಗಿ ಅರ್ಸುಲೈನ್ ಫ್ರಾನ್ಸಿಸ್ಕನ್ ಸಿಸ್ಟರ್ಸ್ ಕಾಂಗ್ರಿಗೇಷನ್ ಇದರ ಸುಪೀರಿಯರ್ ಜನರಲ್ ನಮ್ಮ ಆತ್ಮೀಯರಾಗಿರುವ ವಂದನೀಯ ರೆವರೆಂಡ್ ಸಿಸ್ಟರ್ ಮಿಲ್ಲಿ ಫೆರ್ನಾಂಡಿಸ್ ರವರೇ, ಹಾಗೂ ಫಾದರ್ ಮುಲ್ಲರ್ಸ್ ಹೋಮಿಯೋಪತಿಕ್ ಕಾಲೇಜ್ ದೇರಳಕಟ್ಟೆ ಇದರ ಅಡ್ಮಿನಿಸ್ಟ್ರೇಟರ್ ನಮ್ಮ ಆತ್ಮೀಯರು ರೆವರೆಂಡ್ ಫಾದರ್ ನಿಲೇಶ್ ಕ್ರಾಸ್ತರ್ ಅವರೇ, ಹಾಗೂ ಪಟ್ಟಣ ಪಂಚಾಯತ್ ಕೋಟೆಗಾರ್ ಪಟ್ಟಣ ಪಂಚಾಯತ್ ಅಂತ ಹೇಳಿದರೆ ಒಂದು ಮಿನಿ ದುಬೈ ಇದ್ದ ಹಾಗೆ. ಈ ಪಟ್ಟಣ ಪಂಚಾಯತ್ ಇದರ ಒಂದು ಆಗಿರುವ ಶ್ರೀಮತಿ ದಿವ್ಯಾ ಸತೀಶ್ ಶೆಟ್ಟಿ ಅವರೇ, ಹಾಗೂ ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಈ ಭಾಗದ ಶಾಸಕರು ಹಾಗೂ ಆರೋಗ್ಯ ಸಚಿವರು ನಮ್ಮ ನೆಚ್ಚಿನ ಶ್ರೀ UT ಖಾದರ್ ಅವರನ್ನು ನಾವು ಆಹ್ವಾನಿಸಿದ್ದೆವು. ಅವರಿಗೆ ಇವತ್ತು ಬೆಂಗಳೂರಲ್ಲಿ ನಮ್ಮ ಇಂಡಿಯಾದ ಪ್ರೆಸಿಡೆಂಟ್ ಒಂದು ಕಾರ್ಯಕ್ರಮ ಇದ್ದುದರಿಂದ ಅವರಿಗೆ ಬರಲಿಕ್ಕೆ ಆಗುವುದಿಲ್ಲ ಅಂತ ಇವಾಗಲೇ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವರನ್ನು ಸಹ ನೆನಪಿಸುತ್ತಾ ವೇದಿಕೆಯಲ್ಲಿರುವ ನಮ್ಮ ಬ್ಯಾಂಕಿನ ಉಪಾಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಜೆರಾಲ್ಡ್ ಜೂಡ್ ಸಿಲ್ವಾ, ಹಾಗೆಯೇ ಜನರಲ್ ಮ್ಯಾನೇಜರ್ ಸುನಿಲ್ ಮಿನೇಜಸ್, ಹಾಗೆ ಈ ದೇರಳಕಟ್ಟೆ ಶಾಖೆ ಇದೊಂದು ಸುಂದರವಾಗಿ ಆಗಬೇಕು, ಇವತ್ತಿನ ಈ ಕಾರ್ಯಕ್ರಮ ಸಹ ಇಷ್ಟು ಒಳ್ಳೆಯದಾಗಬೇಕಂತ ಇದರ ಒಂದು ಲೀಡರ್ಶಿಪ್ಪನ್ನು ತೆಗೆದುಕೊಂಡ ನಮ್ಮ ಬ್ಯಾಂಕಿನ ನನ್ನ ಪ್ರೀತಿಯ ನಿರ್ದೇಶಕರಾಗಿರುವ ಶ್ರೀ ರೋಷನ್ ರವರೇ, ಹಾಗೂ ಇವತ್ತು ಈ ದೇರಳಕಟ್ಟೆ ಶಾಖೆಯ ಮ್ಯಾನೇಜರ್ ಶ್ರೀಮತಿ ಜೂಲಿಯಟ್ ರವರು, ಅವರದ್ದು ಇವತ್ತು ಹುಟ್ಟುಹಬ್ಬ. ಆದುದರಿಂದ ಇವತ್ತೇ ನಾವು ಬ್ರಾಂಚನ್ನು ಉದ್ಘಾಟನೆ ಮಾಡಿದ್ದೇವೆ. ಆದ್ದರಿಂದ 6 ತಿಂಗಳ ಒಳಗೆ 10 ಕೋಟಿ ಟರ್ನ್ ಓವರ್ ಮಾಡಲಿಕ್ಕೆ ಉಂಟು. ಇನ್ನೊಂದು ಬರ್ಡೇ ಸೆಲೆಬ್ರೇಷನ್ಗೆ ತಯಾರಾಗಬೇಕಂತ ನಾನು ಹೇಳುತ್ತಾ, ವಿಶೇಷವಾಗಿ ಇಲ್ಲಿ ವೇದಿಕೆ ಮುಂಭಾಗದಲ್ಲಿ ರೆವರೆಂಡ್ ಫಾದರ್ಸ್, ರೆವರೆಂಡ್ ಸಿಸ್ಟರ್ಸ್, ಹಾಗೂ ನನ್ನ ಪ್ರೀತಿಯ ಪತ್ರಿಕಾ ಮಾಧ್ಯಮದವರೇ, ಹಾಗೂ ಈ ಪರಿಸರದ ಎಲ್ಲ ನನ್ನ ಪ್ರೀತಿಯ ನಾಯಕರೇ, ವಿಶೇಷವಾಗಿ ಇವತ್ತು ಸನ್ಮಾನ ಸ್ವೀಕರಿಸಿದ ಸಮಾಜದಲ್ಲಿ ನಾನಾ ರೀತಿಯ ಸೇವೆ ಮಾಡಿ ಜನರ ಕಷ್ಟ ಕಾರ್ಪಣ್ಯಗಳನ್ನು ಸ್ಪಂದಿಸಿ ಅವರೊಟ್ಟಿಗೆ ಗಟ್ಟಿಯಾಗಿ ನಿಂತ ನನ್ನ ಪ್ರೀತಿಯ ಸನ್ಮಾನ ಸ್ವೀಕರಿಸಿದ ಎಲ್ಲ ಅಭಿಮಾನಿಗಳೇ ಮತ್ತು ಪ್ರೀತಿಯ ಮಕ್ಕಳೇ, ಇವತ್ತು ತುಂಬ ಮಕ್ಕಳು 90% ಎಬವ್ ಒಂದು ಅಚೀವ್ಮೆಂಟ್ ಮಾಡಿ ಇವತ್ತು ಇಷ್ಟು ಜನರ ಮುಂದೆ ಸನ್ಮಾನ ಸ್ವೀಕರಿಸಿದ ನನ್ನ ಪ್ರೀತಿಯ ಮಕ್ಕಳೇ, ಹಾಗೂ ಡೈರೆಕ್ಟರ್ಸ್, ನಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಎಲ್ಲ ಇದ್ದಾರೆ. ಯಾವಾಗಲೂ ನಮ್ಮ ಬ್ಯಾಂಕಿನ ಬೋರ್ಡ್ ಆಫ್ ಡೈರೆಕ್ಟರ್ಸ್ಗಳು ಎಲ್ಲ ಕಾರ್ಯಕ್ರಮಕ್ಕೆ ಅತ್ಯಂತ ಸಂತೋಷದಿಂದ ಭಾಗವಹಿಸ್ತಾರೆ. ವಿಶೇಷವಾಗಿ ಅವರನ್ನು ನೆನಪಿಸುತ್ತಾ, ಮತ್ತು ವೇದಿಕೆ ಮುಂಭಾಗದಲ್ಲಿರುವ ನನ್ನ ಪ್ರೀತಿಯ ವಿಶೇಷ ಆಹ್ವಾನಿತರೆ, ಚಾರ್ಟರ್ಡ್ ವಿವಿಯನ್ ಪಿಂಟು ಇದ್ದಾರೆ, ನಮ್ಮ JV ಡಿಮೆಲ್ಲೋ ಇದ್ದಾರೆ, ಜಾನ್ ಅವರು ಬಾಂಬೆ ಅವರು ಸುಮಾರು ಬ್ಯಾಂಕುಗಳನ್ನು ಸ್ಥಾಪಿಸಿ ನಮಗೆ ಒಂದು ಯಾವಾಗಲೂ ಮಾರ್ಗದರ್ಶನ ನೀಡುವವರು ಇವತ್ತು ಆಗಮಿಸಿದ್ದಾರೆ. ತಮಗೆಲ್ಲರನ್ನು ನೆನಪಿಸುತ್ತಾ, ವಿಶೇಷವಾಗಿ ನಮಗೆ ಇವತ್ತು MCC ಬ್ಯಾಂಕಿನ ಕುಟುಂಬಕ್ಕೆ ಒಂದು ಸಂತೋಷದ ದಿನ. ಯಾಕಂತ ಹೇಳಿದರೆ MCC ಬ್ಯಾಂಕಿಗೆ ಒಂದು ಚರಿತ್ರೆ ಉಂಟು. ನಮ್ಮ ಫಾದರ್ ನಿಲೇಶ್ ಕ್ರಾಸ್ತರ್ ಅವರು ಚಂದವಾಗಿ ಹೇಳಿದರು, MCC ಬ್ಯಾಂಕಿಗೆ 114 ವರ್ಷ ಚರಿತ್ರೆ ಉಂಟು, ಈ ಫಾದರ್ ಮುಲ್ಲರ್ ಸಂಸ್ಥೆಗೆ 140 ವರ್ಷ ಚರಿತ್ರೆ ಉಂಟು. ಫಾದರ್ ವಿಕ್ಟರ್ ಡಿಮೆಲ್ಲೋರ್ ಅವರು ಅತ್ಯಂತ ಸುಂದರವಾಗಿ ಹೇಳಿದರು, 114 ವರ್ಷದಿಂದ ಈ MCC ಬ್ಯಾಂಕು ಎಲ್ಲರ ಕಷ್ಟ ಕಾರ್ಪಣ್ಯಗಳನ್ನು ಸ್ಪಂದಿಸಿದೆ ಹೊರತು ಯಾರ ಹಣವನ್ನು ಟೆನ್ಷನಲ್ಲಿ ಇಡುವಾಗೆ ಮಾಡಲಿಲ್ಲ. ಯಾಕಂತೇಳಿದರೆ ಜನರ ನಂಬಿಕೆ, ಟ್ರಸ್ಟನ್ನು ಉಳಿಸಿಕೊಂಡು ವಿಶೇಷವಾಗಿ ಅದರ ಮುಖಾಂತರ ಒಂದು ಜನರ ಪ್ರೀತಿಯನ್ನು ಗಳಿಸುವ ಬ್ಯಾಂಕ್ ಆಗಿದೆ ಅಂತ ಫಾದರ್ ವಿಕ್ಟರ್ ಡಿಮೆಲ್ಲೋರ್ ಹೇಳಿದರು. ಅದನ್ನೇ ನಾನು ಸಹ ಈ ಸಂದರ್ಭದಲ್ಲಿ ನೆನಪಿಸ್ತೇನೆ. ಯಾಕಂತೇಳಿದರೆ MCC ಬ್ಯಾಂಕ್ ಅಂತೇಳಿದರೆ ಒಂದು ನ್ಯಾಷನಲ್ ಬ್ಯಾಂಕ್, ಕಮರ್ಷಿಯಲ್ ಬ್ಯಾಂಕ್ ಹೇಗೆ ಉಂಟು, ಶೆಡ್ಯೂಲ್ಡ್ ಬ್ಯಾಂಕ್ ಉಂಟು, ಅದರ ಮುಖಾಂತರ ಕಾರ್ಯನಿರ್ವಹಿಸ್ತದೆ. ಎಲ್ಲ ಬ್ಯಾಂಕ್ಗಳಿಗೆ ರಿಸರ್ವ್ ಬ್ಯಾಂಕ್ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಿದೆ. ಯಾಕಂತೇಳಿದರೆ ಇದಕ್ಕೆ ಡೆಪಾಸಿಟ್ಗಳಿಗೆ DIGC ಇನ್ಶೂರೆನ್ಸ್ ಸಹ RBIನವರು ಇದಕ್ಕೆ ನಮಗೆ ಕೊಟ್ಟಿದ್ದಾರೆ. ಆದ್ದರಿಂದ ಕೆಲವರು ಹೇಳುವುದು ಅದು ಸೊಸೈಟಿ ಬ್ಯಾಂಕ್, ಅವು ಸೊಸೈಟಿ ಬ್ಯಾಂಕ್.
ಇದು ಸೊಸೈಟಿ ಬ್ಯಾಂಕ್ 10. ಇಂದು MCC ಬ್ಯಾಂಕ್ ರಿಸರ್ವ್ ಬ್ಯಾಂಕ್ ಇದರ ಅಡಿಯಲ್ಲಿ ಕಾರ್ಯನಿರ್ವಹಿಸುವುದು ಕೋಆಪರೇಟಿವ್ ಸೆಕ್ಟರಲ್ಲಿ ಅಡ್ಮಿನಿಸ್ಟ್ರೇಷನ್ ಮಾತ್ರ. ಆದ್ದರಿಂದ ದಯಮಾಡಿ ನನ್ನ ಪ್ರೀತಿಯ ಗ್ರಾಹಕರ ಹತ್ರ ನಾನು ವಿನಂತಿಸ್ತೇನೆ ಅಂದರೆ ಇದು MCC ಬ್ಯಾಂಕ್ ಅಂತೇಳಿ ರಿಸರ್ವ್ ಬ್ಯಾಂಕ್ ಅದರ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಇದೊಂದು ಚರಿತ್ರೆ ಉಂಟು, 114 ವರ್ಷ ಚರಿತ್ರೆ ಉಂಟು. ಚರಿತ್ರೆ ಅಂತೇಳಿದರೆ ಇದು ಸೆಂಚುರಿ ಬಾರಿಸಿ ಆಗಿದೆ. ಈಗ ನಾವು ಸೆಕೆಂಡ್ ಸೆಂಚುರಿ ಬಾರಿಸಲಿಕ್ಕೆ ನಾವು ತಯಾರಾಗ್ತಾ ಇದ್ದೇವೆ. ಯಾಕಂತೇಳಿದರೆ 2018ರಲ್ಲಿ ನಮ್ಮ ಆಡಳಿತ ಮಂಡಳಿ ಚುನಾವಣೆಗೆ ಸ್ಪರ್ಧಿಸುವಾಗ ಈ ಪರಿಸರದ ಜನರಲ್ಲಿ ನಾವು ಮತ ಕೇಳಲಿಕ್ಕೆ ಬಂದಿದ್ದೆವು. ಆ ಸಂದರ್ಭದಲ್ಲಿ ನಿಮ್ಮಲ್ಲಿ ಒಂದು ವಿನಂತಿ ಮಾಡಿದ್ದೆವು, MCC ಬ್ಯಾಂಕಿನ ವಿಶೇಷ ಒಂದು ಬೆಳವಣಿಗೆ ನಮಗೆ ಆಗಲಿಕ್ಕೆ ಉಂಟು, ದಯಮಾಡಿ ಮತ ಕೊಡಿ. ನಿಮ್ಮ ನಂಬಿಕೆ ಯಾವಾಗಲೂ ದ್ರೋಹ ಮಾಡುವುದಿಲ್ಲ. ನಿಮ್ಮ ಏನು ಈ ಬ್ಯಾಂಕಿನ ಮೇಲೆ ಅಭಿಮಾನ ಇಟ್ಟಿದ್ದೀರಿ, ಏನು ನೀವೊಂದು ವಿಷನನ್ನು ಇಟ್ಟಿದ್ದೀರಿ, ಅದು ನಾವು ಜಾರಿ ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತೇವೆ ಅಂತ ಹೇಳಿದ್ದು. ಆ ದಿವಸ ಏನು ನಾವು ಕೊಟ್ಟ ಆಶ್ವಾಸನೆಗಳನ್ನು ಎಲ್ಲವನ್ನು ಮೀರಿ ನಾವು ಈ ಬ್ಯಾಂಕಿನ ಡೆವಲಪನ್ನು ಮಾಡ್ತಾ ಇದ್ದೇವೆ ಅಂತ ನಾನು ಸಂತೋಷದಿಂದ ನಿಮ್ಮ ಮುಖಾಂತರ ನಾನು ಹೇಳಲು ಬಯಸ್ತೇನೆ. ಪ್ರೀತಿಯ ಗ್ರಾಹಕರೇ, 2018ರಲ್ಲಿ MCC ಬ್ಯಾಂಕಿಗೆ 107 ವರ್ಷ ಆಗಿತ್ತು. ಆಗ ನಮ್ಮ ಆಡಳಿತ ಮಂಡಳಿ ಅಧಿಕಾರ ವಹಿಸಿಕೊಂಡಾಗ ಬರೀ 500 ಕೋಟಿ ಟರ್ನ್ ಓವರ್ ಇತ್ತು. 107 ವರ್ಷದಲ್ಲಿ ಬ್ಯಾಂಕ್ ಇದ್ದು 500 ಕೋಟಿ ಟರ್ನ್ ಓವರ್ ಆಯಿತು. ಈಗ ಈ ಬ್ಯಾಂಕ್ 7 ವರ್ಷದ ಒಳಗೆ 1535 ಕೋಟಿ ಟರ್ನ್ ಓವರ್ ನಾವು ಮಾಡಲಿಕ್ಕೆ ಸಾಧ್ಯ ಆಗಿದ್ದೇವೆ ಅಂತ ಹೇಳಿದರೆ ನಮ್ಮ ಆಡಳಿತ ಮಂಡಳಿಯ ಒಂದು ವಿಶೇಷ ಮುತುವರ್ಜಿ, ಒಂದು ವಿಷನ್, ಅದಕ್ಕೆ ತಕ್ಕಂತೆ ನಮ್ಮ ಈ ಬ್ಯಾಂಕಿನ ಸಿಬ್ಬಂದಿಗಳ ಶ್ರಮ ಎಷ್ಟು ಉಂಟಂತ ನೀವು ಭಾವಿಸಿ. ಆದ್ದರಿಂದ ಇದು ಒಂದು ಶಾಖೆ ಮಾಡಲಿಕ್ಕೆ ನಮಗೆ ಇದಕ್ಕೆ ನೀವು ಪ್ರೇರಣೆ ಆಗಿದ್ದೀರಿ. ನಮ್ಮ ಒಂದು ವಿಷನ್, ನಮ್ಮ ಸಿಬ್ಬಂದಿಯ ಒಂದು ಶ್ರಮದ ಫಲಕ್ಕೆ ನೀವು ನಮಗೆ ಸಹಕಾರ ಕೊಟ್ಟಿದ್ದೀರಿ. ನಮ್ಮ MCC ಬ್ಯಾಂಕು ಈಗ ಕರಾವಳಿಗೆ ಸೀಮಿತವಾಗಿತ್ತು. ನಾವು 2018ರಲ್ಲಿ ಅಧಿಕಾರ ವಹಿಸಿಕೊಂಡಾಗ ಈಗ ಬ್ಯಾಂಕ್ ಕರ್ನಾಟಕದ ರಾಜ್ಯ ಮಟ್ಟಕ್ಕೆ ವಿಸ್ತರಿಸಲು ನಮಗೆ RBIನವರು ಪರವಾನಗಿಯನ್ನು ಕೊಟ್ಟಿದ್ದಾರೆ. 2002ರ ನಂತರ ಒಂದೇ ಒಂದು ಶಾಖೆ ಆಗಲಿಲ್ಲ. ಶಾಖೆ ಆಗಲಿಕ್ಕೆ ಇಲ್ಲ ಅಂತ ಹೇಳಿದರೆ ಇದು ಸೊಸೈಟಿ ಅಲ್ಲ. ಸೊಸೈಟಿ ಆದರೆ ಎಷ್ಟು ಸಹ ಪರವಾನಗಿ ಸಿಗ್ತದೆ. ಬ್ಯಾಂಕಿನವರಿಗೆ RBIದು ಏನೋ ಮಾನದಂಡ ಉಂಟು, ಎಲ್ಲವನ್ನು ಪೂರೈಸಿದರೆ ಮಾತ್ರ RBIನವರು ಪರವಾನಗಿಯನ್ನು ಕೊಡ್ತಾರೆ. ಇಲ್ಲಿ ಚಾರ್ಟರ್ಡ್ ಅಕೌಂಟ್ ವಿವಿಯನ್ ಪಿಂಟು ಇದ್ದಾರೆ, CA ಮ್ಯಾಕ್ಸಿಮ್ ಫೆರ್ನಾಂಡಿಸ್ ಇದ್ದಾರೆ, ಅಲ್ಲಿ ಜಾನ್ ಡಿ ಸಿಲ್ವಾ ಇದ್ದಾರೆ, ಅವರಿಗೆಲ್ಲ ಗೊತ್ತು ಇದರ ಬಗ್ಗೆ. ಆದ್ದರಿಂದ ನಮ್ಮ ಆಡಳಿತ ಮಂಡಳಿ ಬಂದ ಮೇಲೆ ಒಂದು ವಿಶೇಷ ಮುತುವರ್ಜಿ ಏನಂತ ಹೇಳಿದರೆ, ಎಲ್ಲರ ಹಣ ನಾವು ಒಂದು ಚಂದವಾಗಿ ಜೋಪಾನವಾಗಿ ಇಡಬೇಕಾದ್ರೆ ಏನು ಪ್ಯಾರಾಮೀಟರ್ಸ್ RBIದು ಗೈಡ್ಲೈನ್ಸ್ ಉಂಟು ಅದನ್ನೇ ಫಸ್ಟ್ ಫಾಲೋ ಮಾಡಬೇಕು. ಸೈಬರ್ ಸೆಕ್ಯೂರಿಟಿ ಇರ್ಬೋದು, ಎಲ್ಲ NPA ಇರ್ಬೋದು, ರಿಟರ್ನ್ ಆನ್ ಅಸೆಟ್ ಇರ್ಬೋದು, ಕ್ಯಾಪಿಟಲ್ ರಿಸ್ಕ್ ವೇಟ್ ಇರ್ಬೋದು, ಎಲ್ಲದರಲ್ಲಿ ನಾವು ಡೇ ಟು ಡೇ ನಾವು ಮಾನಿಟರ್ ಮಾಡಿ ಅದರ ತಕ್ಕಂತೆ ರಿವ್ಯೂ ಮಾಡಿ ನಾವು ಎಲ್ಲ ಬ್ಯಾಂಕಿನ ಈ ಪ್ಯಾರಾಮೀಟರ್ಸನ್ನು ರೀಚ್ ಮಾಡಲಿಕ್ಕೆ ಸಾಧನೆ. ಆದ್ದರಿಂದ ಮಾತ್ರ ಇದು ಎಷ್ಟು ಬೆಳವಣಿಗೆ ಮಾಡಲಿಕ್ಕೆ ಸಾಧ್ಯ ಆಗಿದೆ ಅಂತ ನಾನು ಹೇಳಲು ಇಚ್ಛಿಸ್ತೇನೆ. 2002ರ ನಂತರ MCC ಬ್ಯಾಂಕು 2018ರ ಚುನಾವಣೆ ನಿಲ್ಲುವಾಗ 16 ಶಾಖೆ ಇತ್ತು. 24 ವರ್ಷದಲ್ಲಿ ಒಂದೇ ಒಂದು ಶಾಖೆ ಮಾಡಲಿಕ್ಕೆ ನಮ್ಮ ಬ್ಯಾಂಕಿನ ಇಂದಿನ ಆಡಳಿತ ಮಂಡಳಿಗೆ ಸಾಧ್ಯ ಆಗಲಿಲ್ಲ. ಇದನ್ನು ನಾವು ಚಾಲೆಂಜನ್ನು ಹಿಡಿದುಕೊಂಡು ನಾವು ಈ ಶಾಖೆಯನ್ನು ವಿಸ್ತರಿಸ್ತಾ ಇದ್ದೇವೆ. ಇದಕ್ಕೆ ವಿಶೇಷವಾಗಿ ನಮ್ಮ ಗ್ರಾಹಕರ ಒಂದು ಪ್ರೀತಿ, ಗ್ರಾಹಕರ ಒಂದು ಪ್ರಾರ್ಥನೆ, ಗುರಿಯರದ ಮಾರ್ಗದರ್ಶನ, ವಿಶೇಷ ನಮ್ಮ ಫಾದರ್ ಸಿಸ್ಟರ್ಸ್ಗಳ ಸಹಕಾರದಿಂದ ಮಾತ್ರ ಸಾಧ್ಯ ಆಗಿದೆ. 16 ಇದ್ದ ಶಾಖೆ ಇವತ್ತು 22 ಶಾಖೆ ಆಯಿತು. ನೆಕ್ಸ್ಟ್ ಆಗಸ್ಟ್ 2ಕ್ಕೆ ಉಡುಪಿ ಜಿಲ್ಲೆಯಲ್ಲಿ 23ನೇ ಶಾಖೆಯನ್ನು ಮಾಡ್ತೇವೆ. ನೆಕ್ಸ್ಟ್ ಬಿಜೆಯಲ್ಲಿ 24ನೇ ಶಾಖೆ ನಾವು ಉದ್ಘಾಟನೆ ಮಾಡ್ತೇವೆ. ಈ ವರ್ಷಾಂತ್ಯದೊಳಗೆ 25 ಶಾಖೆಗಳನ್ನು ಮಾಡುವ ನಾವು ಗುರಿಯನ್ನು ಹೊಂದಿದ್ದೇವೆ. ಪ್ರೀತಿಯ ಗ್ರಾಹಕರೇ, ಇದೆಲ್ಲ ಸಾಧ್ಯ ಆಗಲಿಕ್ಕೆ ನಿಮ್ಮ ಸಹಕಾರ ಬೇಕು. ಇವತ್ತು 2018ರಲ್ಲಿ 500 ಕೋಟಿ ಇದ್ದ ಟರ್ನ್ ಓವರ್ ಇವತ್ತು 1535 ಕೋಟಿ ಮುಟ್ಟಿದ್ದೇವೆ. ಆಗ 2ರಿಂದ 3 ಕೋಟಿ ಇದ್ದ ಪ್ರಾಫಿಟ್ ಇವತ್ತು 10 ಕೋಟಿ ಮಿಗಿಲಾಗಿ ನಾವು ಪ್ರಾಫಿಟ್ ಮಾಡಲಿಕ್ಕೆ ಸಾಧ್ಯ ಆಗಿದ್ದೇವೆ. 2018ರಲ್ಲಿ 7% ಎಬೋವ್ ಇದ್ದ NPA ಈಗ 1.2%ಕ್ಕೆ ನಾವು ಇಳಿಲಿಕ್ಕೆ ನಾವು ವಿಶೇಷ ಮುತುವರ್ಜಿಯನ್ನು ಇಳಿಸಿದ್ದೇವೆ. ಕ್ಯಾಪಿಟಲ್ ರಿಸ್ಕ್ ವೇಟ್ 12% ಇದ್ದದ್ದು 18% ಎಬೋವ್ ಕ್ಯಾಪಿಟಲ್ ರಿಸ್ಕ್ ವೇಟ್ CRR ಅನ್ನು ನಾವು ಒಂದು ಅಚೀವ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಆದುದರಿಂದ ಈ ಬ್ಯಾಂಕು ಒಂದು ಹೆಲ್ತ್ ಉಂಟಂತ ಇದರ ಮುಖಾಂತರ ನಮಗೆ ನಂಬಿಕೆ ಆಗ್ತದೆ. ಪ್ರೀತಿಯ ಇಲ್ಲಿ ಆಗಮಿಸಿದ ಎಲ್ಲ ಗ್ರಾಹಕರೇ, ನಮಗೆ ಇವತ್ತು ಸಂತೋಷ ಆಗ್ತದೆ. ದೇರಳಕಟ್ಟೆ ಪರಿಸರ ಅಂತೇಳಿದರೆ ಒಂದು ದೊಡ್ಡ ಪರಿಸರ.
ಹೇಗೆ ಮುಂಬೈಯಲ್ಲಿ ಈಗ ನವಿ ಮುಂಬೈ ಹೇಗೆ ಡೆವಲಪ್ ಆಗ್ತಾ ಇದೆ, ಎಲ್ಲ ದೊಡ್ಡ ದೊಡ್ಡ ಈಗ ಇಂಡಸ್ಟ್ರಿಗಳು ಇನ್ಸ್ಟಿಟ್ಯೂಷನ್ಗಳು ನವಿ ಮುಂಬೈಗೆ ಹೋಗ್ತಾ ಇದೆ. ಅಲ್ಲಿ ಕಳೆದ ವರ್ಷ ದೊಡ್ಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್ ಆಗಿದೆ. ಹಾಗೆಯೇ ಮಂಗಳೂರಿನಲ್ಲಿ ಒಂದು ದೊಡ್ಡ ನವಿ ಮುಂಬೈ ಅಂತ ಹೇಳಿದರೆ ಇದು ದೇರಳಕಟ್ಟೆ ಪರಿಸರ ವಿಶೇಷವಾಗಿ ಬೆಳವಣಿಗೆ ಆಗ್ತದೆ. ಈ ಪರಿಸರದಲ್ಲಿ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಉಂಟು, ಹೆಲ್ತ್ ಇನ್ಸ್ಟಿಟ್ಯೂಷನ್ ಉಂಟು, ITBT ಸಂಸ್ಥೆಗಳು ಉಂಟು, ಹಾಗೆ ದೊಡ್ಡ ದೊಡ್ಡ ವ್ಯಾಪಾರಸ್ಥರು ಉಂಟು. ಏನೋ ಈ ಊರಿಗೆ ಬಂದರೆ ಅದು ಡೆವಲಪ್ ಆಗಬೇಕಾದ್ರೆ ಏನು ಮಾಡಬೇಕು? ಈ ಪರಿಸರದ ಜನರು ಅದಕ್ಕೆ ಸಹಕಾರ ಕೊಡಬೇಕು. ಈ ಪರಿಸರದ ಜನರು ಸಹಕಾರ ಕೊಟ್ಟಿದ್ದರಿಂದ ಮಾತ್ರ ಈ ಪ್ರದೇಶ ಇಷ್ಟು ಬೆಳವಣಿಗೆ ಆಗಿದೆ. ಇದಕ್ಕೆ ಪ್ರಮುಖರು ನೀವು ಅಂತ ನಾನು ಹೇಳಲು ಬಯಸ್ತೇನೆ. ನಿಮಗೆಲ್ಲರಿಗೂ ಈ ಸಂದರ್ಭದಲ್ಲಿ MCC ಬ್ಯಾಂಕ್ 22ನೇ ಶಾಖೆ ನಾವು ಇಲ್ಲಿ ಉದ್ಘಾಟನೆ ಮಾಡಿದ್ದೇವೆ. ಯಾರ ಧೈರ್ಯದಿಂದ? ನಿಮ್ಮ ಧೈರ್ಯದಿಂದ. ಇವತ್ತು ಸಾಧಾರಣ 600-700 ಜನರು ನೀವು ಇಲ್ಲಿ ಆಗಮಿಸಿದ್ದೀರಿ. ಇವತ್ತು ನಾನು ನಿಮ್ಮಲ್ಲಿ ಒಂದು ಕಳಕಳಿಯಾಗಿ ರಿಕ್ವೆಸ್ಟ್ ಮಾಡ್ತೇನೆ, ನಮ್ಮ ಈ ಬ್ಯಾಂಕ್ ಇನ್ನೂ ಸಹ ಬೆಳೆಯಬೇಕಾದ್ರೆ ನೀವು ಸಹಕಾರ ಕೊಡಬೇಕು. ಇದು ಬ್ಯಾಂಕ್ ಬೆಳೆದರೆ ಈ ಪರಿಸರ ಬೆಳೆದ ಹಾಗೆ. ಈ ಪರಿಸರ ಬೆಳೆದರೆ ನಾವೆಲ್ಲರೂ ಸಮಾಜ ಕಟ್ಟುವ ಕೆಲಸ ಮಾಡಬೇಕಾಗ್ತದೆ. ಯಾವುದೂ ಬ್ಯಾಂಕು ಇವತ್ತು ನಾವು ನಮ್ಮ ಕಾರ್ಯಕ್ರಮದಲ್ಲಿ 50% ಕಾರ್ಯಕ್ರಮ ಎಂಥದ್ದು? ಅಚೀವ್ಮೆಂಟ್ ಮಾಡಿದವರಿಗೆ ಸನ್ಮಾನ ಮಾಡುವುದು, ಸಮಾಜದ ಕಟ್ಟ ಕಡೆಯದಲ್ಲಿ ಕೆಲಸ ಮಾಡುವವರಿಗೆ ಚಾರಿಟಿ ಫಂಡ್ ಡಿಸ್ಟ್ರಿಬ್ಯೂಟ್ ಮಾಡುವುದು, ಇದೇ ನಾವು ಕೆಲಸ ಮಾಡುವುದು. ಮತ್ತು ವಿಶೇಷವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಬಂದವರಿಗೆ ಒಳ್ಳೆಯ ಆತಿಥ್ಯವನ್ನು ನಾವು ಕೊಡ್ತಾ ಇದ್ದೇವೆ. ನೋಡಿ, ನಮ್ಮ ಶಾಖೆಗಳಿಗೆ ಹೋಗಿ, ನೀವು ನ್ಯಾಷನಲ್ ಬ್ಯಾಂಕ್ಗಳಿಗೆ ಹೋಗಿ, ಫಾದರ್ ಹೇಳಿದರು ಒಂದು ಮುಖ ಇದು ನೋಡೋದಿಲ್ಲ. ಅದೇ ನಮ್ಮ ಬ್ಯಾಂಕಿನ ಎಲ್ಲ ಶಾಖೆಗಳಿಗೆ ಹೋಗಿ ವೆಲ್ಕಮ್ ಮಾಡ್ತಾರೆ, ನಿಮಗೆ ಒಳ್ಳೆ ಟ್ರೀಟ್ ಮಾಡ್ತಾರೆ. ನಿಮ್ಮ ಎಲ್ಲ ಏನೋ ಟ್ರಾನ್ಸಾಕ್ಷನ್ಗೆ ಸ್ಲಿಪ್ ಇರ್ಬೋದು, ಚಲನ್ ಇರ್ಬೋದು, ಎಲ್ಲ ನಮ್ಮ ಸಿಬ್ಬಂದಿಗಳು ಬರೆದು ಕೊಡ್ತಾರೆ. ಯಾವ ಬ್ಯಾಂಕಿನಲ್ಲಿ ಇದು ಸಿಗ್ತದೆ? ಪ್ರೀತಿಯ ಗ್ರಾಹಕರೇ, ನೀವು ದಯಮಾಡಿ ನೀವು ಮತ್ತು ನಿಮ್ಮ ಕುಟುಂಬದವರಿಗೆ, ನಿಮ್ಮ ಫ್ರೆಂಡ್ಸ್ಗಳಿಗೆ MCC ಬ್ಯಾಂಕಿಗೆ ಹೋಗಿ ಅಂತ ಹೇಳಿ. ಯಾಕಂತ ಹೇಳಿದರೆ ಇದು ಬ್ಯಾಂಕ್ ಬೆಳೆದರೆ ನಾವು ಬೆಳೆದ ಹಾಗೆ. ನಮ್ಮ ಒಂದು 2018ನಲ್ಲಿ ಅಧಿಕಾರ ವಹಿಸಿಕೊಂಡಾಗ ನಮ್ಮ ಆಡಳಿತ ಮಂಡಳದ ಒಂದೇ ಗುರಿ ಇತ್ತು, ಇದು ಬ್ಯಾಂಕ್ ಬೆಳೆಯಬೇಕು, ನಮ್ಮ ಸಮಾಜ ಬೆಳೆಯಬೇಕು. ನಾವು ಬೆಳೆಯಬೇಕಂತ ಇಲ್ಲ, ನಮ್ಮ ಸಮಾಜ ಬೆಳೆಯಬೇಕು. ಸಮಾಜದಲ್ಲಿ ಅಚೀವರ್ಸ್ಗಳಿಗೆ ನಾವೊಂದು ರೆಕಗ್ನೈಸ್ ಮಾಡಬೇಕು, ಕಷ್ಟದಲ್ಲಿರುವವರಿಗೆ ಸಹಕಾರ ಮಾಡಬೇಕು. ಇದೇ ನಮ್ಮ ಗುರಿಯಾಗಿತ್ತು. ಇದನ್ನು ನಾವು ಮಾಡುವುದರಲ್ಲಿ ಸಕ್ಸಸ್ ಆಗಿದ್ದೇವೆ ಈಗಾಗಲೇ. ಆದ್ದರಿಂದ ಮುಂದಿನ ದಿನ ಈ MCC ಬ್ಯಾಂಕಿಗೆ ಸೆಂಚುರಿ ಹೊಡೆದ ಬ್ಯಾಂಕಿಗೆ ಇನ್ನೊಂದು ಸೆಂಚುರಿ ಹೊಡೆಯಲಿಕ್ಕೆ ನಮ್ಮಂಥ ನಾಯಕರಿಗೆ, ನಮ್ಮಂಥ ಆಡಳಿತ ಮಂಡಳಿಗೆ, ನಮ್ಮಂಥ ಬ್ಯಾಂಕಿನ ಸಿಬ್ಬಂದಿಗಳಿಗೆ ನೀವು ಸಹಕಾರ ಕೊಟ್ಟರೆ ನಾವು ಇನ್ನೂ ಸಹ ಸ್ಪೀಡಾಗಿ ಹೋಗ್ತೇವೆ. ನಮಗೆ ಓಡಲಿಕ್ಕೆ ನೀವು ಸಹಕಾರ ಮಾಡಬೇಕು. ಇವತ್ತು ನಮ್ಮ ಪ್ರೀತಿಯ ಫ್ರೆಂಡ್ಸ್ಗಳು, ಬ್ಯಾಂಕಿನ ಅಭಿಮಾನಿಗಳು ಇಲ್ಲಿದ್ದಾರೆ. ನಾನು ಕಳೆದ 1-2-3 ದಿನ ತುಂಬ ಜನರಿಗೆ ಫೋನ್ ಮಾಡಿದೆ. ಫೋನ್ ಮಾಡುವಾಗ ಹೇಳಿದರು, ನನಗೆ ಇನ್ವಿಟೇಷನ್ ಬಂದಿದೆ, ನಿಮ್ಮ ಸಿಬ್ಬಂದಿಯವರು ಮನೆಗೆ ಬಂದಿದ್ದಾರೆ, ನಮ್ಮ ಡೈರೆಕ್ಟರು ಫೋನ್ ಮಾಡಿದ್ದಾರೆ. ನನಗೆ ಸಂತೋಷ ಆಯಿತು. ಯಾಕಂದರೆ ಯಾರೂ ಸಹ ನಾನು ಫೋನ್ ಮಾಡುವಾಗ ಯಾರೂ ಸಹ ಒಂದು ನೆಗೆಟಿವ್ ಅಂತ ಮಾತಾಡಲಿಲ್ಲ. ಅದು ಈ ಪರಿಸರದ ಜನರ, ದೇರಳಕಟ್ಟೆ ಜನರ ಒಳ್ಳೆಯ ಮನಸ್ಸು. ಈ ಒಳ್ಳೆಯ ಮನಸ್ಸಿನಿಂದ ಮಾತ್ರ ಈ ದೇರಳಕಟ್ಟೆ ಪರಿಸರ ಎಷ್ಟು ಸುಂದರವಾಗಿ ಬೆಳೀಲಿಕ್ಕೆ ನಿಮ್ಮ ಸಹಕಾರ ಅಂತ ನಾನು ಅಂದುಕೊಂಡಿದ್ದೇನೆ. ಆದ್ದರಿಂದ ಇನ್ನೂ ಜಾಸ್ತಿ ಮಾತಾಡಲಿಕ್ಕೆ ಹೋಗೋದಿಲ್ಲ. ಅಲ್ಲಿ ಊಟ ರೆಡಿಯಾಗಿದೆ. 1 ಗಂಟೆಗೆ ನಮ್ಮ ಕಾರ್ಯಕ್ರಮ ಮುಗಿಬೇಕು, ಇಲ್ಲಾದರೆ ಗಂಟೆ ಆಗ್ತದೆ. ಆದ್ದರಿಂದ ದಯಮಾಡಿ ನಿಮ್ಮೆಲ್ಲರ ಸಹಕಾರ ಕೋರ್ತೇನೆ. 6 ತಿಂಗಳಲ್ಲಿ 10 ಕೋಟಿ ಟರ್ನ್ ಓವರ್ ಆಗಬೇಕು ಈ ಶಾಖೆಯಲ್ಲಿ. ನಾನು ಮ್ಯಾನೇಜರ್ಗೆ ಆಲ್ರೆಡಿ ನಾವು ಚಾಲೆಂಜನ್ನು ಕೊಟ್ಟಿದ್ದೇವೆ. 16ರಿಂದ 22 ಶಾಖೆ, ಎಲ್ಲ ಶಾಖೆ 6 ತಿಂಗಳಲ್ಲಿ ನಾವು 10 ಕೋಟಿ ಟರ್ನ್ ಓವರ್ ಮಾಡಿದ್ದೇವೆ. ಇವತ್ತಿನ ಕಾರ್ಯಕ್ರಮ ನೋಡುವಾಗ 6 ಕೋಟಿ ಅಗತ್ಯ ಇಲ್ಲ ಮೇಡಮ್ರವರೇ. 3 ತಿಂಗಳಲ್ಲಿಗೆ 10 ಕೋಟಿ ಮಾಡಲಿಕ್ಕೆ ಇಲ್ಲಿ ದೊಡ್ಡ ದೊಡ್ಡ ಫಾದರ್ಗಳಿದ್ದಾರೆ, ದೊಡ್ಡ ದೊಡ್ಡ ಸಿಸ್ಟರ್ಗಳಿದ್ದಾರೆ. ಸಿಸ್ಟರ್ ಮಿಲ್ಲಿ ಬೆರ್ನಾಡಿಸ್ರು ಮನಸ್ಸು ಮಾಡಿದರೆ 7 ಕಾನ್ವೆಂಟ್ಗಳು ಅವರದೇ ಒಂದೇ ದಿನದಲ್ಲಿ ಮಾಡ್ಬೋದು ಸಿಸ್ಟರ್. ಆದ್ದರಿಂದ ನಿಮ್ಮೆಲ್ಲರೂ ರಿಕ್ವೆಸ್ಟ್ ಮಾಡ್ತೇವೆ, ಯಾವ ಕಾರ್ಯಕ್ರಮಕ್ಕೆ ಸಿಸ್ಟರ್ಸ್ಗಳು ಫಾದರ್ಸ್ಗಳು ಬಂದರೆ ಅವರ ಆಶೀರ್ವಾದ ಇಮಿಡಿಯೇಟಾಗಿ ತಗೊಳ್ತದೆ ಅಂತ ನಮಗೆ ನಂಬಿಕೆ ಉಂಟು. ನಾನು ಸಹ ಫಾದರ್ ಸಿಸ್ಟರ್ ಅಡಿಯಲ್ಲಿ ಒಂದು ಬೆಳೆದು ಬಂದ ನಾಯಕ. ನಾನು 18 ಇಯರ್ಸ್ ಯಾವಾಗ ಆಗ್ತದನ್ನ ಕಾದುಕೊಂಡಿದ್ದೆ ಚಿಕ್ಕ ಇರುವಾಗ ಒಂದು ಲೀಡರ್ಶಿಪ್ಗೆ ಹೋಗಲಿಕ್ಕೆ. ಆದ್ದರಿಂದ ನನಗೆ ಬಿಸ್ನೆಸ್ ಮಾಡುವ ಇಂಟ್ರೆಸ್ಟ್ ಇಲ್ಲ, ಲೀಡರ್ಶಿಪ್ ಇದು ಒಂದು ಪ್ಯಾಷನ್. ಅದನ್ನು ಹಿಡಿದುಕೊಂಡು ನಾನು ಬಂದಿದ್ದೇನೆ. ನನಗೆ ಅಧಿಕಾರ ವಹಿಸಿಕೊಂಡಾಗ ಹೇಳಿದ್ದು, ಇದು MCC ಬ್ಯಾಂಕ್ ಸರಿ ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಯಾಕೆ ಆಗೋದಿಲ್ಲ ಅಂತ ನಾನು ಒಂದು ಚಾಲೆಂಜನ್ನು ಹಿಡಿದುಕೊಂಡು ಒಂದು ಒಳ್ಳೆಯ ಒಂದು ಟ್ರಾನ್ಸ್ಪರೆನ್ಸಿ, ಒಂದು ಪ್ರೊಫೆಷನಲ್ ಲೀಡರ್ಶಿಪ್ ಕೊಡಬೇಕು. ಇದರ ಮುಖಾಂತರ ನಮ್ಮ ಬ್ಯಾಂಕ್
ಎಲ್ಲರ ಮನೆಗೆ ಮುಟ್ಟಬೇಕಂತ ನಾನು ಆಶಾದಾಯಕವನ್ನು ಇಟ್ಟುಕೊಂಡು ಬಂದಿದ್ದೆ. ಅದನ್ನು ಜಾರಿ ಮಾಡಲಿಕ್ಕೆ ದೇವರು ನನಗೆ ಎಲ್ಲ ಕೃಪಾಕರಗಳನ್ನು ಆಶೀರ್ವದಿಸಿದ್ದಾರೆ. ಎಲ್ಲ ನನ್ನ ಆತ್ಮೀಯರದ್ದು ಸಹಕಾರ ಉಂಟು, ಎಲ್ಲರ ಪ್ರೇಯರ್ಸ್ ಉಂಟು. ವಿಶೇಷವಾಗಿ ಈ ಬ್ಯಾಂಕನ್ನು ಸ್ಥಾಪನೆ ಮಾಡಿದ PFX ಸಲ್ಡಾಣ ಅವರದ್ದು ಏನೋ ವಿಷನ್ ಉಂಟು, ಅದನ್ನು ಜಾರಿ ಮಾಡಲಿಕ್ಕೆ ದೇವರು ನನಗೆ ಗಟ್ಟಿಯಾಗಿ ಇಲ್ಲಿ ಸೆಕೆಂಡ್ ಟರ್ಮ್ ನನ್ನನೇ ಆಡಳಿತ ಮಂಡಳಿ ಅಸ್ತಿತ್ವಕ್ಕೆ ಬರಲಿಕ್ಕೆ ಅವರು ಸಹಕಾರ ಕೊಟ್ಟಿದ್ದಾರೆ. ಆದ್ದರಿಂದ ತಮಗೆಲ್ಲರಿಗೂ ವಂದಿಸುತ್ತೇನೆ. ಇಲ್ಲಿ ಆಗಮಿಸಿದ ಎಲ್ಲರೂ ನೀವು ಒಂದೊಂದು ಅಕೌಂಟು ಒಂದು ವಾರದೊಳಗೆ ನಮ್ಮ ಬ್ಯಾಂಕಿನಲ್ಲಿ ಮಾಡಿದರೆ ನಮ್ಮ ಈ MCC ಬ್ಯಾಂಕಿನ ಯಶಸ್ವಿ ಖಂಡಿತ ಅಂತ ಹೇಳುತ್ತಾ, ನೀವೆಲ್ಲರೂ ಇವತ್ತು ಸಂತೋಷದಿಂದ ಬಂದಿದ್ದೀರಿ. ನಮ್ಮ ಸಿಬ್ಬಂದಿಗಳು ನಿಮ್ಮನ್ನು ಒಳ್ಳೆ ರೀತಿ ವೆಲ್ಕಮ್ ಮಾಡಿದ್ದಾರೆ, ನಿಮ್ಮ ಮನೆಗೆ ಬಂದು ರಿಕ್ವೆಸ್ಟ್ ಮಾಡಿದ್ದಾರೆ. ಆದುದರಿಂದ ಹಾರ್ಡ್ ವರ್ಕಿಗೆ ಯಾವಾಗಲೂ ಫಲ ಸಿಗ್ತದೆ ಅಂತ ನನಗೆ ನಂಬಿಕೆ ಉಂಟು. ಇದನ್ನು ನಂಬಿಕೆ ಹಿಡಿದುಕೊಂಡು ಒಂದು ಸಕ್ಸಸ್ ಮಾಡಲಿಕ್ಕೆ ನೀವೆಲ್ಲರೂ ಸಹಕಾರಿಯಾಗಿ ಕಾರಣರಾಗಿ ಅಂತ ಆಶಿಸುತ್ತಾ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ಈ ಶಾಖೆಯನ್ನು ಅತ್ಯಂತ ಸುಂದರವಾಗಿ ಮಾಡಲಿಕ್ಕೆ ನಮ್ಮ ರೋಷನ್ ಡೈರೆಕ್ಟರ್ ಇದ್ದಾರೆ, ಈ ಪರಿಸರದ ನಾಯಕರು, ದೊಡ್ಡ ವಕೀಲರು, ಸಮಾಜದ ಜನರಿಗೆ ಒಂದು ಶಕ್ತಿಯನ್ನು ಮೀರಲಿಕ್ಕೆ ಅವರು ಸಹ ಕಾರಣರಾಗಿದ್ದಾರೆ. ನಮ್ಮ ಬ್ಯಾಂಕಿದ್ದು ಯಾವುದು ಲೋನ್ ಫೈಲ್ ಪಾಸ್ ಆಗಬೇಕಾದ್ರೆ ಫಸ್ಟ್ ನೋಡೋದು ಅವರು ಡಾಕ್ಯುಮೆಂಟ್ ಸರಿ ಉಂಟಾ ಅಂತ. ಆದ್ದರಿಂದ ಇದು ಬ್ಯಾಂಕ್ ಎಷ್ಟು ಸ್ಟೇಬಲ್ ಇರಲಿಕ್ಕೆ ಅವರದ್ದು ಕಾಂಟ್ರಿಬ್ಯೂಷನ್ ವಿಶೇಷ ಉಂಟು. ಆದ್ದರಿಂದ ತಮಗೆಲ್ಲರಿಗೂ ನಮಸ್ಕರಿಸುತ್ತಾ, ಇವತ್ತು ಈ ಕಾರ್ಯಕ್ರಮ ಚೆಂದಾಗಿದ್ದು ಅರೇಂಜ್ಮೆಂಟ್ ಮಾಡಿದ ಎಲ್ಲರಿಗೂ ನಾನು ನೆನಪಿಸುತ್ತಾ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಧನ್ಯವಾದಗಳು.